ನಾನು ಅಭಿವೃದ್ಧಿ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ರೋಡ್ ಬಗ್ಗೆ, ಕಾಂಕ್ರೀಟ್ ಬಗ್ಗೆ, ನಿಮ್ಮ ಶಾಲೆಗಳ ಬಗ್ಗೆ, ನಿಮ್ಮ ಮೆಡಿಕಲ್ ಕಾಲೇಜ್ ಬರೋಂಥ ಮೆಡಿಕಲ್ ಕಾಲೇಜ್, ಹೋದ ಸತಿ ಮೆಡಿಕಲ್ ಕಾಲೇಜ್ ಮಂತ್ರಿ ಇದ್ದೆ 1.5 ವರ್ಷಕ್ಕೆ. ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜಿನ ಕರ್ಕೊಂಡು ಬಂದು ಇಲ್ಲಿ ಪ್ರಾರಂಭ ಮಾಡಿಸ್ದೆ. ಸದ್ಯದಲ್ಲೇ ಮತ್ತೊಂದು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಸದ್ಯದಲ್ಲೇ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಹಣ ಖರ್ಚು ಮಾಡಬಾರ್ದು. ಈ ಡ್ರೈವರ್ಗಳೆಲ್ಲ ಸೇರಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಸ್ಪಿಟ್ಲ್ ಅವ್ರ ಹತ್ರ ಹೋಗಿ ಯಾವುದಾದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ರು. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಕೊನೆ ಆಸೆ, ಯಾವ ತಾಲೂಕಿನಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಇಲ್ಲ, ಅದು ಕನಕಪುರದಲ್ಲಿ ಮಾತ್ರ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ರಾಮನಗರದವರು ಗಲಾಟೆ ಮಾಡಿದ್ರು, ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತ. ಸುರೇಶ್ ಹೇಳಿದ್ರು, ರಾಮನಗರಕ್ಕೂ ಮಾಡದೆ ಕನಕಪುರಕ್ಕೂ ಮಾಡದೆ. ಈಗ ರಾಮನಗರದಲ್ಲೂ ನಡೀತಾ ಇದೆ, ಇಲ್ಲಿ ಕನಕಪುರದಲ್ಲಿ ದಯಾನಂದ ಸಾಗರ್ ಕಾಲೇಜ್ ನಡೀತಾ ಇದೆ. ನಿಮ್ಮ ಹೆಬ್ಬಾಗಲದಲ್ಲಿ ರಾಯಸನ್ನತವು ನಮ್ಮ ಏನು ಹೌಸಿಂಗ್ ಬೋರ್ಡ್ ಲೇಔಟ್ ಅಲ್ಲಿ ಸದ್ಯದಲ್ಲೇ ಪೂಜೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಅರ್ಜಿ ಹಾಕೋಕ್ಕಿಂತ ಮುಂಚಿತವಾಗಿ ಅದನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಿಕ್ಕಿದ ಬೇರೆ ಬೇರೆ ವಿಚಾರನ ಮಾತಾಡ್ತೀನಿ. ನಾನೀಗ ಚರ್ಚೆಗೆ ಹೋಗೋದಿಲ್ಲ. ಮಕ್ಕಳನ್ನ ತಯಾರು ಮಾಡಬೇಕು, ಯುವಕರು ತಯಾರು ಮಾಡಬೇಕು, ವಿದ್ಯಾಭ್ಯಾಸದಲ್ಲಿ ಅವ್ರನ್ನ. ನೀವು ಮುಂದಕ್ಕೆ ಮಕ್ಕಳು ಯಾರು ಕನಕಪುರದವರಲ್ಲ, ರಾಮನಗರ ಜಿಲ್ಲೆಯವರಲ್ಲ, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು, ಅದು ತಲೆಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ಬೆಂಗಳೂರು ಮಕ್ಕಳ ಜೊತೆಯಲ್ಲಿ ಕಾಂಪಿಟೇಷನ್ ಆಗಬೇಕು. ಆಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ. ನೀವು ಕುಣಿತಾ ಇದ್ದೀರಲ್ಲ, ಬೆಂಗಳೂರು ಜನ ಜೊತೆ ಕುಣಿಬೇಕು. ನಿಮ್ಮ ಚಿತ್ರ, ನಿಮ್ಮ ರಂಗೋಲೆ, ನಿಮ್ಮ ಸ್ಪರ್ಧೆ, ನಿಮ್ಮ ಕ್ರೀಡಾ, ನಿಮ್ಮ ಓಟ ಎಲ್ಲ ಕೂಡ ಬೆಂಗಳೂರು ನಗರ ಜೊತೆಯಲ್ಲಿ ಆಗಬೇಕು. ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ಮುಂದಕ್ಕೆ ಕನಕಪುರದ ಉತ್ಸವ ಕರ್ನಾಟಕದ ಉತ್ಸವ ಆಗಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ, ಆಮೇಲೆ ಕೆಲವು MLAs ಎಲ್ಲ ಅವ್ರಿಗೆ ಸನ್ಮಾನ ಮಾಡೋಣ. ಅವರೆಲ್ಲೂ ಹೋಗುದಿಲ್ಲ, ಇರ್ತಾರೆ. ಆದರೆ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡೋಣ. ನಾನು ವಚನಾನಂದ ಸ್ವಾಮೀಜಿಗಳು ಪಾಪ 5 ದಿನ ಬಂದು, ಹಿಂದೆನೂ ಬಂದು ನಮ್ಗೆಲ್ಲರೂ ಕೂಡ ಬೆಳಗ್ಗೆ ಸುಮಾರು 3,900 ಜನರಿಗೆ ಯೋಗಾಭ್ಯಾಸ 5:15 ಗಂಟೆಗೆ ಪ್ರಾರಂಭ ಮಾಡಿಸಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಋಣ ತೀರಿಸ್ಬೇಕಲ್ವಾ, ಗೌರವ ಕೊಡ್ಬೇಕಲ್ವಾ, ಅದನ್ನು ಮಾಡಬೇಕು. ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿದಿದ್ದಾರೆ, ಎಷ್ಟೋ ನಿಮ್ಮ ಸ್ಟೇಜ್ಗೆ ಬರಲಿಲ್ಲ, ಸ್ಟೇಜ್ಗೆ ಸೇರಿಸಲಿಲ್ಲ, ಏನು ಹೋಗಿ ಆಟ ಸ್ಪರ್ಧೆ ಎಲ್ಲ ಕೂಡ ಪಾಪ ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲ ಬರೆದಿದ್ದಾರೆ. ತಾಯಂದಿರು ರಂಗೋಲಿ ಬಿಟ್ಟರು. 70,000 ಜನ, ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಇದು. ಆ ಸ್ಪರ್ಧೆ ಇವತ್ತು ಮಾಡಿದ್ದಾರೆ. ಮೆಹಂದಿ ಕಾರ್ಯಕ್ರಮ ನೋಡಿದ್ರಲ್ಲ, ಅಯ್ಯೋ, ಆ ಒಂದು ಚಿತ್ರ ಬಿಡಿಸಿದ್ದಾರೆ. ಮಕ್ಕಳು ಏನು ಸುಮಾರು 16,000 ಜನರ ಪಟ್ಟಿಯಲ್ಲಿ ಇದೆ. ಪಟ್ಟಿ ಹೇಳಿದ್ರೆ ಇನ್ನ 1 ಗಂಟೆ ಆಯ್ತದೆ. ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.